ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಎಲ್ಲರ ಮನೇಲೂ ಕಾಡುವಂಥ ಸಮಸ್ಯೆ ಏನಪ್ಪ ಅಂತಂದರೆ ಕಾಕ್ರೋಚಸ್ ಆಗಲಿ ಲಿಸರ್ಡ್ಗಳಾಗಲಿ ತುಂಬಾ ಇರುತ್ತೆ. ಲಿಸರ್ಡ್ ಆದರೂ ಮೇಲೆ ಓಡಾಡುತ್ತೆ, ಎಲ್ಲೋ ಒಂದು ಕಡೆ ಒಂದು ಸಮಾಧಾನ. ಬಟ್ ಕಾಕ್ರೋಚಸ್ ಆದರೆ ರೆಗ್ಯುಲರಾಗಿ ಅಡುಗೆ ಮನೇಲಿ ಓಡಾಡ್ತಾನೇ ಇರುತ್ತೆ. ನೈಟ್ ನಾವೆಲ್ಲರೂ ಮಲಗಿದ್ಮೇಲೆ ಅಡುಗೆ ಮನೆಯಲ್ಲಿ ಅದರದ್ದೇ ದರ್ಬಾರ್ ಮಾಡ್ತಾ ಇರುತ್ತೆ ಮಿಡ್ ನೈಟಲ್ಲಿ. ನಾವು ಇದಕ್ಕೆ ಏನೆಲ್ಲ ಮೆಡಿಸನ್ ಹಾಕಿದ್ರು ಏನೆಲ್ಲ ಮಾಡಿದ್ರೂ ಹೋಗೋದೇ ಇಲ್ಲ. ಅದಕ್ಕೆ ನಾನು ಏನಪ್ಪ ಅಂತಂದರೆ ಸಿಂಪಲ್ಲಾಗೇ ಮನೇಲೇ ಹೇಗೆ ಇದನ್ನು ನಾವು ಚಿಕ್ಕ ಅಮೌಂಟಲ್ಲಿ ಕಡಿಮೆ ಮಾಡ್ಕೊಬೋದು, ಲಿಸರ್ಡ್ಸ್ನ ಕಾಕ್ರೋಚಸ್ನ ಹೇಗೆ ಹೋಗಿಸ್ಕೊಳೋದು ಅಂತೇಳಿ ನಾನಿಲ್ಲಿ ತೋರಿಸೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಏನೂ ಇಲ್ಲ, ಮನೇಲಿ ನಾವು ಯೂಸ್ ಮಾಡೋವಂಥ ಕರ್ಪೂರ ದೇವ್ರ ಪೂಜೆಗೆಲ್ಲ ಯೂಸ್ ಮಾಡ್ತಾನೇ ಇರ್ತೀವಿ. ಸೊ ಮನೇಲೇ ಇರುತ್ತೆ ಇದು. ಇನ್ ಕೇಸ್ ಏನಾದರೂ ಇಲ್ಲ ಅಂತಂದರೆ 5ರಿಂದ 10 ರೂಪಾಯಿ ಒಳಗಡೆ ನಾವು ಇದನ್ನು ತೊಗೊಂಡು ಬಂದು ಆರಾಮಾಗೇ ಹೋಗಿಸ್ಕೋಬೋದು. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ 7ರಿಂದ 8 ಕರ್ಪೂರ ಅಷ್ಟು ತೊಗೊಂಡು ಒಂದು ನ್ಯೂಸ್ ಪೇಪರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿಲಿ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಈಗ ನಾವು ಅಡುಗೆ ಮನೇಲಿ ನಮಗೇನು ಬಾಕ್ಸ್ಗಳು ಇಟ್ಕೊಳೋದಕ್ಕೆಲ್ಲ ರ್ಯಾಕ್ ಕಬೋರ್ಡೆಲ್ಲ ಏನು ಕೊಟ್ಟಿರ್ತಾರೆ, ಅಲ್ಲಿ ನಾವು ಇದನ್ನು ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋಗೋದು. ಇಲ್ಲ ಆ್ಯಕ್ಚುಲಿ ಇದು ನೋಡ್ತಾ ಇದ್ದೀರಲ್ಲ, ಇದು ಸ್ಕ್ರೂದು ಕ್ಲೋಸಿಂಗ್ ಎಲ್ಲ ಏನಿದೆಯೋ ಅಲ್ಲೂ ಸಹ ತುಂಬಾ ಕಾಕ್ರೋಚಸ್ ಬರುತ್ತೆ. ನಾವು ಅಲ್ಲೂ ಹಾಕ್ಕೊಂಡಿದ್ದೀನಿ. ಮತ್ತು ಮೂಲೆ ಏನು ಕಾರ್ನರ್ಸು ಎಡ್ಜಸ್ ಇರುತ್ತೋ ಅಲ್ಲೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಈ ಕರ್ಪೂರ ಪೌಡ್ರನ್ನ ಹಾಕ್ಕೊಂಡು ಹೋಗೋಣ. ಮತ್ತು ಈ ಕರ್ಪೂರದಿಂದ ನಮ್ಗೆ ಯಾವುದೇ ರೀತಿ ಹಾನಿ ಆಗಲ್ಲ. ಯಾಕೆಂತಂದರೆ ಇದು ಒಳ್ಳೆ ಸ್ಮೆಲ್ ಕೊಡುತ್ತೆ. ಮತ್ತು ಯಾವುದೇ ರೀತಿ ಅಡುಗೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಾವು ಇದನ್ನು ಎಲ್ಲರ ಹತ್ರನೂ ಎಲ್ಲ ಕಡೆನೂ ಹಾಕ್ಕೊಬೋದು. ಮತ್ತು ಇದನ್ನು ಮಕ್ಕಳು ಮುಟ್ಟಿದ್ರೂ ಇದರಿಂದ ಏನೂ ಸಮಸ್ಯೆ ಇಲ್ಲ. ಆದ್ದರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ ಅಡುಗೆ ಮನೆ ಡಬ್ಬಿಗಳೆಲ್ಲ ತೆಗೆದು ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾವೇನು ಅಡುಗೆ ಮನೆ ಸಾಮಾನುಗಳು ಇಟ್ಕೊಳಕ್ಕೆ ಏನು ಸ್ಪೂನ್ ಇವೆಲ್ಲ ರ್ಯಾಕ್ಸಲ್ಲಿ ಏನು ಕೊಟ್ಟಿರ್ತಾರೋ ಡ್ರಾಯರ್ಸಲ್ಲಿ, ಇಲ್ಲೂ ಸಹ ನಾನು ಪೇಪರ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆ ಪೇಪರ್ ಮೇಲೆ ಸಹ ಇದನ್ನು ಸೈಡಲ್ಲಿ ಹಾಕಿಟ್ಕೊತಾ ಇದ್ದೀನಿ. ನೀವು ಈ ರೀತಿಲಿ ನಿಮಗೆ ಎಲ್ಲೆಲ್ಲಿ ಬೇಕು ಅನಿಸುತ್ತೋ ಅಲ್ಲಿ ಮ್ಯಾಕ್ಸಿಮಮ್ ಹಾಕ್ಕೊಬೋದು. ಜಾಸ್ತಿ ಕಾಡೋದೇನಪ್ಪ ಅಂತಂದರೆ ಸಿಂಕ್ ಹತ್ರ ಮತ್ತು ಗ್ಯಾಸ್ ಪೈಪ್ ಹತ್ರ ಇಲ್ಲೆಲ್ಲ ತುಂಬಾ ಇರುತ್ತೆ. ಸೊ ನಾನು ಇಲ್ಲಾದ್ರೂ ಪಾತ್ರೆಗಳ ಹತ್ರ ಹಾಕ್ತಾ ಇರ್ತೀನಿ. ಯಾಕಂದರೆ ಕಾಕ್ರೋಚಸ್ಸು ಅಡುಗೆ ಮನೆ ಫುಲ್ಲು ರಾತ್ರಿ ಹೊತ್ತು ಅದರದ್ದೇ ಇನ್ಚಾರ್ಜ್ ತೊಗೊಂಡಿರುತ್ತಲ್ವ, ಅದಕ್ಕೆ ಎಲ್ಲೆಲ್ಲಿ ಓಡಾಡಿರುತ್ತೋ ಅಂಥೇಳಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ಟವ್ ಹತ್ರ ಸಹ ಸ್ಟವ್ ಹಿಂದೆ ಸಹ ನಾನು ಹಾಕಿಟ್ಕೊತಾ ಇದ್ದೀನಿ. ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಾಕಿಟ್ಕೊಳ್ಳಿ. ಮತ್ತು ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ರಿಮೂವ್ ಮಾಡಿಕೊಂಡು ಮತ್ತು ಅಡುಗೆನ ನಾವು ಮಾಡ್ಕೊಬೋದು. ಇದರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಬೇರೆದೆಲ್ಲ ನಾವು ಪೇಸ್ಟು ಅವು ಇವು ಹಾಕಿದ್ರೆ ಹಿಟ್ಟು ಜೆಲ್ಲು ಇವೆಲ್ಲ ಹೊಡಿತಿರ್ತೀವಲ್ಲ, ಆವಾಗ ಪ್ರತಿ ಸಲಿಗೂ ನಾವು ಪಾತ್ರೆ ಸಾಮಾನೆಲ್ಲ ತೊಳ್ಕೊಬೇಕಾಗುತ್ತೆ. ಮತ್ತು ಪ್ರತಿ ಸಲಿಗೂ ತೊಳೆದು ನಾವು ಅಡುಗೆಯ ಕೆಲಸ ಮಾಡಬೇಕಾಗುತ್ತೆ. ಆದ್ದರಿಂದ ಈ ಕರ್ಪೂರನ ಹಾಕ್ಕೊಂಡಾಗ ನಮ್ಗೆ ಆ ಸಮಸ್ಯೆ ಇರಲ್ಲ. ಆರಾಮಾಗಿ ನಾವು ಅಡುಗೆ ಮನೆ ಕೆಲಸ ಮುಗಿಸ್ಕೋಬೋದು. ಮತ್ತು ಅಡುಗೆ ಮನೆಗೆ ಬಂದಿದ ತಕ್ಷಣ ನಮ್ಗೆ ಒಳ್ಳೆ ಫ್ರಾಗ್ರೆನ್ಸ್ ಸಿಗುತ್ತೆ, ಒಳ್ಳೆ ಸ್ಮೆಲ್ ಸಿಗುತ್ತೆ. ಒಂಥರ ನಮಗೂ ಒಂಥರ ಅಡುಗೆ ಮನೆಗೆ ಬಂದಾಗ ಆ ಫ್ರೆಶ್ನೆಸ್ ಸಿಗುತ್ತೆ. ಆದ್ದರಿಂದ ನಾನು ಈ ಕರ್ಪೂರನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನಿಮ್ಗೆ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ಕಾಕ್ರೋಚ್ ಓಡಾಡುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಇರುತ್ತಲ್ವ, ಅದನ್ನು ನೋಡಿಕೊಂಡು ನೀವು ಆರಾಮಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ಳಿ. ನಾನು ಇದನ್ನು ನೋಡ್ಬೋದು, ನಾನು ಕಬೋರ್ಡಲ್ಲಿ ಪ್ರತಿ ಹತ್ರನೂ ಹಾಕ್ತಾಯಿರೋ ಬರುತ್ತೋ ಇಲ್ವೋ ಈ ಜಾಗದಲ್ಲಿ ನಾನು ನೋಡಿಲ್ಲ. ಬಟ್ ಏನು ನಮ್ಮದು ಸಜ್ಜಾದ ಏನು ರ್ಯಾಕ್ ಇರುತ್ತೋ ಅದ್ರ ಮೇಲಂತೂ ತುಂಬಾ ಓಡಾಡ್ತಾ ಇರುತ್ತೆ. ಮಿಡ್ ನೈಟ್ ನೀರು ಕುಡಿಯೋಕ್ಕೆ ಅಂತ ಬಂದಾಗ ಆರಾಮಾಗಿ ಕೂತಿರ್ತಾರೆ, ಆರಾಮಾಗಿ ಓಡಾಡ್ತಾ ಇರ್ತಾರೆ ಈ ಕಾಕ್ರೋಚಸ್ಸು. ಅದಕ್ಕೆ ನಾನು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಿಂಕ್ ಕೆಳಗಡೆ ನೋಡ್ಬೋದು, ನಾನು ಇಲ್ಲೂ ಸಹ ಕರ್ಪೂರ ಹಾಕ್ಕೊಂಡಿದ್ದೀನಿ. ಮತ್ತು ನ್ಯಾಪ್ತಾಲ್ ಬಾಲ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೂ ಕಲರ್ಸು ಸಿಗುತ್ತೆ, ವೈಟು ಸಿಗುತ್ತೆ. ಬಟ್ ವೈಟು ಸ್ವಲ್ಪ ಎಫೆಕ್ಟಿವ್ ಆಗಿದೆ, ವರ್ಕ್ ಆಗುತ್ತೆ. ನೋಡಿ, ನಾನು ಇಲ್ಲಿ ಸಿಂಕ್ ಕೆಳಗಡೆ ನೀರು ಹೋಗುತ್ತೋ ಅಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ರಾತ್ರಿ ಮಲಗೋ ಟೈಮಲ್ಲಿ ನಾನು ಡೆಟಾಲ್ನ ಒಂದೊಂದು ಸ್ಪೂನ್ನ ಒಂದೊಂದು ಕ್ಯಾಪಷ್ಟು ಯೂಸ್ ಮಾಡಿ ಅಲ್ಲೇ ಹಾಕ್ಕೊತೀನಿ. ಮತ್ತು ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅಡುಗೆ ಮನೆ ಸಿಂಕಲ್ಲೂ ಸಹ ಇದನ್ನು ಒಂದು ನ್ಯಾಪ್ತಾಲ್ ಬಾಲ್ ಯೂಸ್ ಮಾಡ್ತೀನಿ. ಮತ್ತು ಹಾಲಲ್ಲಿ ಹ್ಯಾಂಡ್ ವಾಶ್ಗೆ ಅಂತ ಸಿಂಕ್ ಇರುತ್ತಲ್ಲ, ಅಲ್ಲೂ ಸಹ ನಾನು ಒಂದು ಹಾಕಿಟ್ಕೊತಾ ಇದ್ದೀನಿ. ಮತ್ತು ಬಚ್ಚಲಲ್ಲಿ ಅಂದರೆ ಟಾಯ್ಲೆಟ್ ರೂಮಲ್ಲಿ ಇಲ್ಲಿ ಕಲರ್ದು ಮತ್ತು ವೈಟ್ ಎರಡೂ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸಿಂಕ್ ಕೆಳಗಡೆ ನೀರು ಹೋಗುತ್ತಲ್ಲ, ಅಲ್ಲೂ ಸಹ ನಾನು ಇವನ್ನೆಲ್ಲ ನ್ಯಾಪ್ತಾಲ್ ಬಾಲ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ನಮಗೆ ಟಾಯ್ಲೆಟ್ ರೂಮಲ್ಲಿ ನಮಗೆಲ್ಲ ಒಂಥರ ಫ್ರಾಗ್ರೆನ್ಸು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ನೀವೇನಾದರೂ ನ್ಯಾಪ್ತಾಲ್ ಬಾಲ್ಸ್ ಯೂಸ್ ಮಾಡ್ತೀನಿ ಅಂತಂದರೆ ಮಕ್ಕಳಿಗೆ ಇದನ್ನು ಮುಟ್ಟಬೇಡಿ ಅಂತ ಫಸ್ಟ್ ಹೇಳ್ಬಿಡಿ.
ಇದನ್ನು ಮುಟ್ಟಬಾರ್ದು ಕೈಯಲ್ಲಿ ಅಂತೆಲ್ಲ ಹೇಳ್ಕೊಟ್ಬಿಟ್ಟು ಆಮೇಲೆ ನೀವು ಇದನ್ನು ಯೂಸ್ ಮಾಡಿ. ಮತ್ತು ಡೆಟಾಲ್ನು ಅಷ್ಟೇ, ನೀವು ರಾತ್ರಿ ಮಲಗೋ ಟೈಮಲ್ಲಿ ಎಲ್ಲೆಲ್ಲಿ ಸಿಂಕ್ ಕೆಳಗಡೆ ಇಲ್ಲೆಲ್ಲ ಯೂಸ್ ಮಾಡ್ಬೋದು, ಅದು ಸಹ ಒಳ್ಳೆಯದೇ. ಬಟ್ ನಾನು ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಮಗೆ ಇವಾಗ ಕಾಕ್ರೋಚ್ ಜೆಲ್ ಬರುತ್ತೆ, ಹಿಟ್ಟು ಬರುತ್ತೆ, ಇವೆಲ್ಲ ನಮಗೆ ಒಂದು ರೀತಿ ಕಾಕ್ರೋಚನ್ನ ಸಾಯಿಸೋ ರೀತಿಲಿ ಆಗೋಗುತ್ತೆ. ನಮಗಿಲ್ಲಿ ಈ ಕಾಕ್ರೋಚನ್ನ ಸಾಯಿಸೋದು ಬೇಡ, ಈ ವಾಸನೆಗೆ ಅದು ವಾಪಸ್ ಹೊರಟೋಗ್ಲಿ ಅನ್ನೋ ರೀತಿಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.